ಎಲ್ಲ ರೈತರು ಕಬ್ಬಿನೊಳಗೆ ಭಾಳ ತಲೆ ಕೆಡ್ಸ್ಕೊಂಡಿದ್ದಪ್ಪ ಅಂದ್ರೆ ಅದು ಕಸ ಸಮಸ್ಯೆ. ನೀವು ಯಾವ ಕೆಮಿಕಲ್ ಹೊಡೆದ್ರು ಕಸ ಕ್ಲಿಯರ್ ಆಗತ್ತಿಲ್ಲ, ಏನು ಹೊಡೆದ್ರು ಕಂಟ್ರೋಲಿಗೆ ಬರತ್ತಿಲ್ಲಪ್ಪ ಅಂದ್ರೆ ಇವತ್ತು ನಾನು ಬೆಸ್ಟ್ 3 ಕಾಂಬಿನೇಷನ್ ಹೇಳ್ತೀನಿ, ಅದನ್ನು ನೀವು ಯೂಸ್ ಮಾಡ್ಕೊಂಡು ನೋಡಿರಿ. ನಿಮ್ಗೆ 100% ಕಸ ಕ್ಲಿಯರ್ ಆಗೇ ಆಗುತ್ತೆ. ನಿಮ್ಮ ಕಬ್ಬು ವೆರೈಟಿ ಮೀರಾ 86 ಆಗಿರ್ಬೋದು, ಇಲ್ಲ 10,001 ಆಗಿರ್ಬೋದು, ಇಲ್ಲ ಹಸಿರು ಕಬ್ಬು ಆಗಿರ್ಬೋದು, ಯಾವ ಕಬ್ಬಿಗೆ ಬೇಕಾದರೂ ಇದನ್ನು ಸ್ಪ್ರೇ ಮಾಡ್ಕೊರಿ. ಆದರೆ ನಿಮ್ಮ ಕಬ್ಬು 3 ತಿಂಗಳು ದಾಟಿರಬೇಕು. 3 ತಿಂಗಳು ಒಳಗಿದ್ದ ಕಬ್ಬು ಇತ್ತಪ್ಪ ಅದಕ್ಕೆ ಸ್ಪ್ರೇ ಮಾಡೋಕ್ಕೆ ಹೋಗಬೇಡ್ರಿ. ಫಸ್ಟ್ 200 ಲೀಟ್ರಿಗೆ ಅಮೆಟ್ರಿನ್ 80% ಕಂಟೆಂಟ್ ಇರೋದು ಈ ಪೌಡರ್ ತೊಗೋರಿ. ಇದು 200 ಲೀಟ್ರಿಗೆ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊರಿ. ಇದು ಎಲ್ಲ ಕಂಪ್ನಿ ಒಳಗೂ ಸಿಗ್ತೈತಿ, ಇದೇ ಕಂಪ್ನಿ ತೊಗೋಬೇಕಂತ ಏನಿಲ್ಲ, ನಿಮ್ಗೆ ಯಾವ ಕಂಪ್ನಿ ಸಿಗುತ್ತೋ ಆ ಕಂಪ್ನಿ ತೊಗೋರಿ. ಆ್ಯಂಡ್ ಸೆಕೆಂಡ್ ಡೈರಾನ್ 80%. ಇದು ಕೂಡ ಎಲ್ಲ ಕಂಪ್ನಿ ಒಳಗೂ ಸಿಗ್ತೈತಿ, ಇದೇ ಕಂಪ್ನಿ ಬೇಕಪ್ಪ ಅಂತ ಏನಿಲ್ಲ. ಡೈರಾನ್ 80% ಅಂತ ಹೇಳ್ರಿ, ಅವ್ರು ನಿಮ್ಗೆ ಕೊಡ್ತಾರೆ. ಆ್ಯಂಡ್ ಲಾಸ್ಟ್ 240 1 ಲೀಟ್ರ್ ಇವು ಎರಡು ಕೂಡಿಸಿ 200 ಲೀಟ್ರ್ ಒಳಗೆ ಕರೆಕ್ಟಾಗಿ ಕಲಿಸ್ಕೊರಿ. ಕರೆಕ್ಟಾಗಿ ಕಲಿಸ್ಕೊಂಡು ಪಂಪ್ಗೆ ಹಾಕೊಂಡು ಎಲ್ಲ ಕಡೆ ಸ್ಪ್ರೇ ಮಾಡಿರಿ. ಪ್ರೆಸ್ ಆಯಿತು, ಮುಳ್ಸಜ್ಜಿ ಆಯಿತು, ಜೇಕಾಯಿತು, ಹುಲ್ಲಾಯಿತು, ಎಲ್ಲ ಕಸನೂ ಕ್ಲಿಯರಾಗಿ ಹೋಗುತ್ತೆ. ಒಂದು 15 ದಿವಸ ಮಟ್ಟಿಗೆ ಮಾಯ್ಶ್ಚರ್ ಕರೆಕ್ಟ್ ಮೇಂಟೈನ್ ಮಾಡಿ ಫುಲ್ ಹಸಿ ಮಾಡಿ ಸ್ಪ್ರೇ ಮಾಡ್ಕೊರಿ. ಆಮೇಲೆ ಹೊಡೆದು ಒಂದು 6 ದಿವ್ಸಕ್ಕೆ ವಾಪಸ್ ನೀರು ಬಿಡ್ರಿ. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಕಬ್ಬಿನೊಳಗಿರೋ ಎಲ್ಲ ಕಸ ಕ್ಲಿಯರ್ ಆಗುತ್ತೆ. ಒಂದು 3 ತಿಂಗಳ ಮಟ್ಟ ನಿಮ್ಗೆ ಯಾವ ಪ್ರಾಬ್ಲಮ್ಮು ಇರೋಂಗಿಲ್ಲ. ಈ ಪೇಜ್ ಒಳಗೆ ನಾವು ಕೆಮಿಕಲ್ಸ್ದು, ಫರ್ಟಿಲೈಸರ್ದು, ಸೀಡ್ಸ್ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ದಾಗ ನಂಗೆ ಮೆಸೇಜ್ ಮಾಡಿರಿ, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಅಂತ. ಈಗ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯ್ತಪ್ಪ ಅಂದ್ರೆ ನಮ್ಮ ಪೇಜಿಗೆ ಫಾಲೋ ಮಾಡ್ಕೊಳ್ಳಿ. ಇನ್ನು ರೆಗ್ಯುಲರಾಗಿ ನಾವು ವಿಡಿಯೋ ಹಾಕ್ತಿರ್ತೀವಿ, ನಿಮ್ಗೆ ಎಲ್ಲ ಥರ ಕಂಟೆಂಟು ಸಿಗ್ತಿರ್ತಾವೆ. ಅಗ್ರಿಕಲ್ಚರ್ ಬೇಸ್ ನಿಮ್ಗೆ ಏನು ವಿಡಿಯೋ ಬೇಕಪ್ಪ ಅಂತಂದ್ರೆ ನಾನು ಮಾಡ್ತೀನಿ, ನಂಗೆ ಒಂದು ಕಾಮೆಂಟ್ ಹಾಕಿರಿ ಸಾಕು.